ಇಡೀ ರಾಜ್ಯದಲ್ಲಿ ಒಂದು ರೀತಿ ರೈತರು ಇರ್ಬೋದು, ಮಠಾಧೀಶರು ಹೇಳ್ಬೋದು, ಎಲ್ಲರೂ ಒಂದು ರೀತಿ ದಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಅದೇನು ಹೇಳ್ತಾರಲ್ಲ, ರೋಮ್ ತೂರಿತಾ ಇದ್ರೆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ, ಹಂಗೆ ಸಿದ್ದರಾಮಯ್ಯನವರು ಪಿಟೀಲ್ ಬಾರಿಸ್ಕೊಂಡು ಕೂತವ್ರಿ. ಮಿನಿಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಸಣ್ಣ ವಿಚಾರ ಅಂತೆ, ರೈತರ ಜಮೀನ್ ಕಿತ್ಕೊಳ್ಳೋ ಅಂತದ್ದು ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಸಣ್ಣ ವಿಚಾರ. ಏನು ಇಲ್ಲ ಇದರಲ್ಲಿ, ಏನು ಇಲ್ದಿರಾನೆ ರೈತರು ಹೋರಾಟಕ್ಕೆ ಇಳಿದಿದ್ದಾರ. ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಬಿಜೆಪಿಯಿಂದ ರೈತರಿಂದ ಹೋರಾಟ ನಡೀತಾ ಇದೆ. ನಾನು ಈ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ನೀವು ಬಂದಾಗ ಮಾತ್ರ ಈ ತರ ಮುಸ್ಲಿಮರ ಓಲೈಕೆ ಆಗಿ ಒಂದ್ ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ. ಈಗ ಲವ್ ಜಿಹಾದ್ ಆಯ್ತು, ನಮ್ಮ ಹಿಂದೂಗಳ ಹೆಣ್ಮಕ್ಕಳನ್ನ ಅಪಹರಣ ಮಾಡುವಂತ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಕಮ್ಮಕ್ ಕೊಡ್ತಾ ಇದೆ. ಇವ್ರು ಬಂದಾಗ ಮಾತ್ರ ಇದು ಜಾಸ್ತಿ ಆಗೋದು, ಇಲ್ಲ ಅಂದ್ರೆ ಅವ್ರ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಈಗ ನಕ್ಸಲರು, ನಾವಿದ್ದಾಗ ಒಬ್ಬ ಇರ್ಲಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ನಕ್ಸಲ್ ಇರ್ಲಿಲ್ಲ, ಎಲ್ಲ ಓಡಾಡ್ಬಿಟ್ಟಿದ್ರು. ಈಗೆಲ್ಲ ನಗರ ನಕ್ಸಲರು ಬಂದಿದ್ದಾರೆ, ಕಾಡಲ್ಲಿರೋ ನಕ್ಸಲರು ಬಂದಿದ್ದಾರೆ. ಕಾಂಗ್ರೆಸ್ ಬಂದ್ರೆ ನಕ್ಸಲರಿಗೆ ಹಬ್ಬ, ಈ ಲವ್ ಜಿಹಾದ್ ಮಾಡೋರ್ಗೆ ಹಬ್ಬ. ಇನ್ನೂ ಒಂದು ಹೆಜ್ಜೆ ಹೋಗಿ ಇವಾಗ ಲ್ಯಾಂಡ್ ಜಿಹಾದ್, ಅದಕ್ಕೆ ನಾನು ಇದಕ್ಕೆ ಲ್ಯಾಂಡ್ ಜಿಹಾದ್ ಅಂತ ಹೆಸರು ಕೊಟ್ಟೆ. ನಾನು ಲವ್ ಜಿಹಾದ್ ಆಯ್ತು, ಲ್ಯಾಂಡ್ ಜಿಹಾದ್ ಬಂತು ಅಂತ. ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 400 ವರ್ಷ ಹಳೆಯದಾದಂತ ಚಿಕ್ಕಮ್ಮ ದೇವಸ್ಥಾನ ಇತ್ತು. ಅಲ್ಲಿ ಹೋದಾಗ ಅಲ್ಲೊಬ್ಬ ಮುಸ್ಲಿಮಾನ್ ಮನೆ ಇರಲಿಲ್ಲ, ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ, ಏನೂ ಇಲ್ಲ. ಚಿಕ್ಕಮ್ಮನ ದೇವಸ್ಥಾನ ಮೇಲೆ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಪಾಣಿನಲ್ಲೂ ಬರೆದವ್ರೆ, ಅಲ್ಲಿ ಅನೌನ್ಸು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವಿಶ್ವೇಶ್ವರಯ್ಯನವರು ಹೋದಂತ ಚಿಕ್ಕಬಳ್ಳಾಪುರ ಸ್ಕೂಲ್ ಹತ್ರ ಹೋಗಿದ್ದೆ. 19 ಗುಂಟೆ ಜಮೀನು, ಬಹಳ ಸ್ಕ್ವೇರ್ ಆಗಿ ಕಾಂಪೌಂಡ್ ಹಾಕಿದ್ದಾರೆ. ಸ್ಕ್ವೇರ್ ಆಗಿ ಕಾಂಪೌಂಡ್, 6 ಅಡಿ ಕಾಂಪೌಂಡ್. ವಿಶ್ವೇಶ್ವರಯ್ಯನವರು 103 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಎಷ್ಟು ವರ್ಷ ಆಯ್ತು ಹಂಗಾರೆ ಸ್ಕೂಲ್ಗೆ? ಆ ಸ್ಕೂಲ್ಗೆ 100 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇರುವಂತ ಆ ಸ್ಕೂಲ್ ಒಳಗಡೆ ಮಸೀದಿ ಹೆಂಗ್ ಬಂತು? ಒಳಗಡೆ ಸ್ಕೂಲ್ ಒಳಗಡೆ ಮಸೀದಿ ಬಂದ್ಬಿಟ್ಟಿದೆ. ಅಲ್ಲಿ ಒಳಗಡೆ ಒಂದು ನಾಗರ ದೇವಸ್ಥಾನ ಇದೆ, ಒಳಗಡೆ ಉತ್ತ ಇದೆ, ಅದಕ್ಕೆ ಉತ್ತಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಮೊನ್ನೆ ಹೋದಾಗ ಆ ಉತ್ತದ ಮೇಲೆ ಒಂದು ಹಸಿರು ಬಾವುಟ ಹಾಕ್ಬಿಟ್ಟವ್ರು. ಯಾವ ರಾಷ್ಟ್ರ ಧ್ವಜವನ್ನ ಶಾಲೆಯಲ್ಲಿ ಆರಿಸ್ಬೇಕಾಗಿತ್ತು, ಆರಿಸುವಂತ ಜಾಗದಲ್ಲಿ ಹಸಿರು ಬಾವುಟ ಹಾಕ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಇಲ್ಲಿ ದೇವಸ್ಥಾನ ಮೇಲೆ ಬಾವುಟ ಹಾಕಿದ್ರಿ, ವಿಶ್ವೇಶ್ವರಯ್ಯನ ಓದಿದ ಸ್ಕೂಲ್ ಮೇಲೆ ಬಾವುಟ ಹಾಕಿದ್ರಿ, ನೆಕ್ಸ್ಟ್ ನಮ್ಮ ಪೊಲೀಸವರೆಲ್ಲ ಇದ್ದಾರೆ, ನಿಮ್ ಟೋಪಿ ಮೇಲೂ ಒಂದು ಬಾವುಟ ಹಾಕ್ಬಿಟ್ರೆ ವಕ್ಫ್ ಬೋರ್ಡ್ ಅಂತ, ನಿಮ್ ಟೋಪಿನೂ ವಕ್ಫ್ ಬೋರ್ಡ್ ಆಗೋಗ್ಬಿಡ್ತದಲ್ಲ. ಪೊಲೀಸರು ಟೋಪಿನೂ ವಕ್ಫ್ ಬೋರ್ಡೆ. ಅಧಿಕಾರ ಹಂಗ್ ಕೊಟ್ಟಿದ್ದಾರೆ ಅವ್ರಿಗೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಏನ್ ಕೊಟ್ಟಿದ್ದಾರೆ? ವಕ್ಫ್ ಬೋರ್ಡ್ ಅವ್ರು ಹೋಗಿ ಈ ಆಸ್ತಿ ನಮ್ಮದು ಅಂದ್ರೆ ಅದು ನಮ್ಮದೇ. ಅಪೀಲ್ ಅಥಾರಿಟಿ ಇಲ್ಲ. ಮುಜರಾಯಿ ಇಲಾಖೆಯವರು ಡಿಸಿಗೆ ಹೋಗ್ಬೇಕು, ಜೈನರು ಡಿಸಿಗೆ ಹೋಗ್ಬೇಕು, ಪಾರ್ಸಿಗಳು ಡಿಸಿಗೆ ಹೋಗ್ಬೇಕು, ಸಿಖ್ರು ಡಿಸಿ ಹತ್ರ ಅರ್ಜಿ ಹಾಕಿ ಬೇಡ್ಕೊಬೇಕು, ನಮ್ಮ ಜಮೀನು ನಮ್ಮ ಮಠದ್ದು ಉಳಿಸಿ ಉಳಿಸಿ ಅಂತ. ಇವ್ರಿಗೆ ಸ್ಪೆಷಲ್ ಕಾನೂನು, ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ. ಯಾಕೆಂದ್ರೆ ಇವರೆಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ, ಇರಾಕಿಂದ ಬಂದವರು, ಇರಾನಿಂದ ಬಂದವರು, ಆಕಾಶದಿಂದ ಉದುರಿದವರು. ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ. ವಕ್ಫ್ ಬೋರ್ಡ್, ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್, ಆ ಕಾನೂನು ಇವರು. ಮನಮೋಹನ್ ಸಿಂಗ್ ಪುಣ್ಯಾತ್ಮ ಹೋಗೋವಾಗ ಡೆಲ್ಲಿಯಲ್ಲಿ ಸುಮಾರು 10-15 ಸಾವಿರ ಕೋಟಿ ಆಸ್ತಿಯನ್ನು ಬರೆದ್ಬಿಟ್ಟು ಹೊರಟು. ಇಡೀ ದೇಶದಲ್ಲಿ ಈ ವಕ್ಫ್ ಬೋರ್ಡ್ಗೆ ನ್ಯಾಯಾಂಗದ ಅಧಿಕಾರ ಕೊಟ್ಟಿದ್ದಾರೆ. ನ್ಯಾಯಾಂಗದ ಬೇರೆ ಯಾವುದಕ್ಕೂ ಇಲ್ಲ.
ಯಾವ ಧರ್ಮಕ್ಕೂ ನ್ಯಾಯಾಂಗದ ಅಧಿಕಾರ ಇಲ್ಲ. ವಕ್ಫ್ ಬೋರ್ಡ್ಗೆ ನ್ಯಾಯಾಂಗದ ಸ್ಟೇಟಸ್ ಕೊಟ್ಟಿದ್ದಾರೆ. ನೀವು ಅರ್ಜಿಯಲ್ಲಿ ಹಾಕ್ಬೇಕು, ರೈತ ಅವರು ತೀರ್ಮಾನ ಮಾಡ್ತಾರೆ. ಇದು ವಕ್ಫ್ ಬೋರ್ಡ್ ಅಂದ್ರೆ ವಕ್ಫ್ ಬೋರ್ಡ್ ಆಗೋಯ್ತು. ಈ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಹೋರಾಟ ಬಿಜೆಪಿದು. ರೈತರ ಜಮೀನನ್ನು ಉಳಿಸಿ ಇಲ್ಲಿ ಬಂದಿದ್ದಾರೆ. ವಿರಕ್ತ ಮಠದ ಪೋಸ್ಟ್ ಇಟ್ಕೊಂಡಿದ್ದಾರೆ. ಆ ಸ್ವಾಮೀಜಿ ಹೇಳಿದ್ರು ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಹೆಂಗನ ಆಗ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೋಗಿ ಪಾಣಿ ತೆಗೆದ್ರೆ ಆ ವಿರಕ್ತ ಮಠ ವಕ್ಫ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಇವತ್ತು ಎಲ್ಲಾ ಜಮೀನುಗಳನ್ನ ರೈತರು ಕ್ಯೂ ನಿಂತ್ಕೊಂಡು ಹುಡುಕ್ತಾ ಇದ್ದಾರೆ. ನಮ್ಮ ಆಸ್ತಿಯಲ್ಲಿ ವಕ್ಫ್ ಬೋರ್ಡ್ ಆಗ್ಬಿಟ್ಟಿದೀವಿ ಅಂತ. ಒಂಥರ ಇದು ಕ್ಯಾನ್ಸರ್ ಇದ್ದಂಗೆ. ಕರ್ನಾಟಕ ರಾಜ್ಯಕ್ಕೆ ವಕ್ಫ್ ಬೋರ್ಡ್ ಅನ್ನೋದು ಒಂದು ಕ್ಯಾನ್ಸರ್. ತಿಂದಾಕ್ಬಿಡುತ್ತೆ, ಒಳಗಡೆನೆ ನುಂಗುತ್ತೆ. ಈ ಕಾಂಗ್ರೆಸ್ ಅವರು ಇವ್ರು ಬಂದಾಗೆಲ್ಲ ಎಲ್ಲಾ ಕಡೆನೂ ಪಾಕಿಸ್ತಾನ ಮಾಡಕ್ಕೆ ಹೋಗ್ತಾರೆ, ಮಿನಿ ಪಾಕಿಸ್ತಾನಗಳು. ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ, ಅವ್ರು ನಮ್ದು ವಕ್ಫ್ ಬೋರ್ಡ್ ನಮ್ದು, ವಿಧಾನಸೌಧ ನಮ್ದು, ಪಾರ್ಲಿಮೆಂಟ್ ನಮ್ದು. ಮೊನ್ನೆ ಹೇಳ್ದ ಅವನೇ ಅವನು ಲಾಲ್ಬಾಗ್ ನಮ್ದು ಅಂತಂದು. ಲಾಲ್ಬಾಗು ಅವ್ರದೇ ಅಂತೆ. ಇನ್ಯಾಕಪ್ಪ ಕಬ್ಬನ್ ಪಾರ್ಕ್ ಬಿಟ್ಟಿದ್ಯಾ, ಅದು ನಿಂದೆ ಅಂತ ಹೇಳ್ಬಿಡು. ಮಂತ್ರಾಲಯ ಸ್ವಾಮೀಜಿಗೆ ನಾನೇ ಕೊಟ್ಟಿದ್ದು ಅಂತಾರೆ. ಎಲ್ಲಿ ಇರಾಕಿಂದ ತಗೊಂಬಂದೆ ಜಮೀನು, ಇರಾನಿಂದ ತಗೊಂಬಂದೆ, ಎಲ್ಲಿಂದ ತಗೊಂಬಂದೆ ಜಮೀನು ಕೊಡಕ್ ನೀನು? ನಾನು 2006ರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. 2006ರಲ್ಲಿ ಹೆಲ್ತ್ ಮಿನಿಸ್ಟರ್. ವಿಕ್ಟೋರಿಯಾ ಶಿವಾಜಿನಗರದಲ್ಲಿ ಇರೋದು ಯಾವುದು? ವಿಕ್ಟೋರಿಯಾ ಬೋರಿಂಗ್ ಆಸ್ಪತ್ರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 2 ಎಕರೆ ಜಮೀನಿದೆ. ಬೋರಿಂಗ್ ಆಸ್ಪತ್ರೆ ಅದು ವಕ್ಫ್ ಬೋರ್ಡ್ ಅಂದ್ರು. ನಾನು ದಾಖಲೆ ತಗೊಂಬಪ್ಪ ಅಂದ್ರೆ ಹೈದರಾಲಿದು ಟಿಪ್ಪುದು ತಗೊಂಬತ್ತಾರೆ ದಾಖಲೆ ತಗೊಂಬಪ್ಪ ಅಂತ. ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ. ಬ್ರದರ್ ಬ್ರದರ್ ಪಾಪ ಅವ್ರದೇ ಅಂತಾರೆ. ಬ್ರದರ್ ಸ್ವಲ್ಪ ಹೆಲ್ಪ್ ಮಾಡು ಅಂದ್ರು. ತಂದ್ರೆ ಹೈದರಾಲಿದು, ಟಿಪ್ಪು ಸುಲ್ತಾನ್ದು ಆ ಇಸ್ತ್ರಿ ಮಾಡಿದ ಪೇಪರ್ಗಳು ಇರ್ತೈತಲ್ಲ, ಇಸ್ತ್ರಿ ಮಾಡಿಬಿಟ್ರೆ ಎಲ್ಲ ಕರ್ರಗಾಗೋಗ್ಬಿಡ್ತೈತೆ, ಕೆಂಪಗೆ ಹಳೇದು ಅಂತ ತೋರಿಸು. ಆಮೇಲೆ ಬಿಡದೆ ನಾವು ಹೋರಾಟ ಮಾಡಿ 2-3 ತಿಂಗಳು ಅಲ್ಲಿ ಆಸ್ಪತ್ರೆ ಕಟ್ಟಕ್ ಬಿಡ್ಲಿಲ್ಲ ಈ ಕಳ್ಳರು, ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ಬಿಡದೆ ಆಮೇಲೆ ಹೋರಾಟ ಮಾಡಿ ಅದನ್ನ ಉಳಿಸಿದಿರಿ. ಅಂದ್ರೆ ಎಲ್ಲೆಲ್ಲಿ ನಿಮ್ಗೆ ಒಳ್ಳೊಳ್ಳೆ ಜಮೀನು ಇರುತ್ತೆ ಅದೆಲ್ಲ ವಕ್ಫ್ ಬೋರ್ಡ್. ಆ ರೀತಿ ಇವತ್ತು ಒಂದು ರೀತಿ ತಿಮಿಂಗಲದ ರೀತಿ ವಕ್ಫ್ ಬೋರ್ಡ್ ಈ ರಾಜ್ಯದಲ್ಲಿ ರೈತರ ಜಮೀನನ್ನ, ಬಡವರ ಜಮೀನನ್ನ, ರೈತರು ಕಂಗಾಲಾಗಿದ್ದಾರೆ. ನಾವೆಲ್ಲ ಕಡೆ ಹೋಗ್ತಾ ಇದ್ದೀರಲ್ಲ. ಮೊನ್ನೆ ಗೌರಿಬಿದನೂರಲ್ಲಿ ಅವ್ರ ಅಜ್ಜಿ ಬರ್ಕೊಟ್ಟಿರೋ ಆಸ್ತಿ ಅದು. ಅವರ ಅಜ್ಜಿ ಅವ್ರಿಗೆ ಬರ್ಕೊಟ್ಟಿರೋದು. ಅವರ ಅಜ್ಜಿ ಅಂದ್ರೆ 3ನೇ ತಲೆಮಾರು. ಅವನ ಆಸ್ತಿಯನ್ನ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನೊಬ್ಬ ಬಡ ಮೇಷ್ಟ್ರು ಸರ್ಕಾರಿ ಶಾಲೆಯಲ್ಲಿ. ಅವನ ಜಮೀನು ಇಲ್ಲ, ನಿಂದು ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಬಂದ ಮೇಲೆ ಈ ಮುಸಲ್ಮಾನರಿಗೆ 2 ಕೊಂಬು ಬಂದ್ಬಿಟ್ಟಿದೆ. 2 ಕೊಂಬು. ಅವ್ರ್ಯಾರೋ ಅನ್ಸಾರಿ ಹೇಳಿದಾನೆ, ಕಾಂಗ್ರೆಸ್ಸಿನ ಲೀಡರ್ ಅನ್ಸಾರಿ. ರಾಯಚೂರಲ್ಲ ಇರೋದು ಅನ್ಸಾರಿ, ಗಂಗಾವತಿ. ಸಿದ್ದರಾಮಯ್ಯ ಇರೋವರೆಗೂ ಏನ್ ಬೇಕೋ ಲೂಟಿ ಹೊಡ್ಕೊಂಬಿಡ್ರಿ, ಎಲ್ಲ ನಿಮ್ದು ಅಂತ ಬರ್ಕೊಂಬಿಡ್ರಿ, ಆಮೇಲೆ ಏನು ಬರೆಯಕ್ಕಾಗಲ್ಲ. ಅಂದ್ರೆ ಸಿದ್ದರಾಮಯ್ಯ ಈ ಅಹಿಂದ ಹೋಯ್ತು, ಈಗ ಹಿಂದ ಇಲ್ಲ. ಈಗ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟವ್ರೆ. ಹಿಂದುಳಿದವರು ಇಲ್ಲ, ಮುಂದುವರೆದವರು ಇಲ್ಲ, ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರೋದು ಸಿದ್ದರಾಮಯ್ಯ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಲ್ಯಾಂಡ್ ಜಿಯಾದ ಆಯ್ತು, ಲವ್ ಜಿಯಾದ ಆಯ್ತು, ಈಗ ರೇಷನ್ ಕಾರ್ಡ್ ಜಿಯಾದ ಶುರು ಮಾಡ್ಬಿಟ್ಟವ್ರೆ. ರೇಷನ್ ಕಾರ್ಡ್, ಬಡವರ ರೇಷನ್ ಕಾರ್ಡು. ರಸ್ತೆಯಲ್ಲಿ ಸೊಪ್ಪು ಮಾರೋರು, ಹೂವಿನ ಅಂಗಡಿ ಇಟ್ಕೊಂಡಿರೋರು, ದೇವಸ್ಥಾನಗಳ ಮುಂದೆ ಹೂ ಮಾರೋರು, ಅವ್ರು ಯಾರು ಹೇಳ್ತಾ ಇದ್ರು, ನಾನು 45 ವರ್ಷದಿಂದ ರೇಷನ್ ಕಾರ್ಡ್ ಇದೆ, ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದು ಆ ರೇಷನ್ ಕಾರ್ಡ್ ಕಿತ್ತಾಕ್ತರು ಅಂತ ನಿನ್ನೆ ದೇವರಾಜ ಅರಸು ಕಾಲೋನಿಯಲ್ಲಿ ರಾಮಮೂರ್ತಿ ಅವ್ರ ಏರಿಯಾಗೋದು 45 ವರ್ಷ ರೇಷನ್ ಕಾರ್ಡ್ ಇದೆ.
ಆ ರೇಷನ್ ಕಾರ್ಡನ್ನು ಕಿತ್ತಾಕಿದ್ದಾರೆ. ಈ ಸರ್ಕಾರ ಹೇಳ್ತದೆ ಯಾರಾದ್ರೂ ಕಿತ್ತಾಕಿದ್ರೆ ಅರ್ಜಿ ಹಾಕು ಅಂತ. ಯಾಕ್ರಿ ಅರ್ಜಿ ಹಾಕ್ಬೇಕು? ಯಾಕೆ ಅರ್ಜಿ ಹಾಕ್ಬೇಕು? ತಪ್ಪು ಮಾಡಿದವ್ರು ನೀವು, ಮೋಸ ಮಾಡಿದವ್ರು ನೀವು, ವಜಾ ಮಾಡಿದವ್ರು ನೀವು. ಜನ ಯಾಕೆ ಅಪ್ಲೈ ಮಾಡಬೇಕು? ಯಾಕೆ 10,000 15,000 ಲಂಚ ಕೇಳಕ, ಲಂಚ ಹೊಡಿಯಕ? ನೀವು ಈಗಾಗಲೇ ಲಂಚದ ಕೇಸಲ್ಲಿ ಕೋರ್ಟ್ಗಳಿಗೆ ಹೋಗ್ತಾ ಇದ್ದೀರ ನೀವು. ಮೂಢ ಹಗರಣ ಆಯ್ತು, ವಾಲ್ಮೀಕಿ ಆಯ್ತು, ಮತ್ತೆ ರೇಷನ್ ಕಾರ್ಡ್ ಅಲ್ಲೂ ದುಡ್ಡು ಮಾಡಕ್ಕೆ ಹೊರಟಿದ್ದಾರೆ ಇವರು. ರೇಷನ್ ಕಾರ್ಡ್ ಅಲ್ಲೂ ಕೂಡ ಹಣ ಹೊಡೆಯುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಜಯನಗರ ಆಸ್ಪತ್ರೆ ಹೋಗಿದ್ದೆ, ಔಷಧಿ ಇಲ್ಲಂತೆ ಆಸ್ಪತ್ರೆಯಲ್ಲಿ. ಅದಕ್ಕೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ಬಿಟ್ಟವ್ರೆ. ಎಂಟ್ರಿ ಫೀಸ್ ಜಾಸ್ತಿ, ಒಳಗಡೆ ಬಂದ್ರೆ ಫೀಸು, ಆಸ್ಪತ್ರೆಯಿಂದ ಹೊರಗಡೆ ಹೋದ್ರೂ ಫೀಸು. ಎಕ್ಸ್ರೇಗೆ ಜಾಸ್ತಿ, ಬ್ಲಡ್ ಟೆಸ್ಟ್ಗೆ ಜಾಸ್ತಿ, ಬ್ಯಾಂಡೇಜ್ ಹಾಕ್ತಾರಲ್ಲ ಗಾಯ ಬಿದ್ರೆ ಆ ಬ್ಯಾಂಡೇಜ್ಗೂ ಜಾಸ್ತಿ ಮಾಡ್ಬಿಟ್ಟವ್ರು. ಏನು ಬಿಡಲ್ಲ. ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾ ಇದ್ರು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಈ ಸಿದ್ದರಾಮಯ್ಯ ಟ್ಯಾಕ್ಸ್ ಹಾಕ್ದೆ ಬಿಡದಿರೋ ಅಂತ ವಸ್ತುನೇ ಇಲ್ಲ. ಬಿಟ್ಟಿದ್ರು ಎರಡೇ ಎರಡು ವಸ್ತುನ, ಒಂದು ಗಾಳಿ, ಒಂದು ನೀರು. ನದಿ ಅಲ್ಲ, ಅದನ್ನೇ ನೀರು, ನದಿ ನೀರು. ಮೊನ್ನೆ ಸಚಿವರು ಹೇಳಿದಾರಲ್ಲ, ವಿಶ್ವನಾಥ್ ಹೇಳ್ತಾವನ್ ಮಳೆ ನೀರಿಗೆ ಟ್ಯಾಕ್ಸ್ ಇಲ್ಲ ಅಂತ. ಬಿದ್ದ ಮೇಲೆ ಅದಕ್ಕೂ ಹಾಕ್ಬಿಡ್ತಾನೆ. ಈಗ ನೆಲಕ್ಕೆ ಬಿದ್ದ ತಕ್ಷಣ ಅದಕ್ಕೂ. ಈಗ ನದಿ ಹರಿತಾ ಇದೆ, ನದಿ ಹರಿಯೋ ನದಿಗೂ ಟ್ಯಾಕ್ಸು. ನದಿ ಪ್ರಕೃತಿ, ಗಂಗಾ ಮಾತೆ ಅಂತ ಹೇಳ್ತೀರಿ ನಾವು. ಆ ನದಿಗೂ ಟ್ಯಾಕ್ಸ್ ಹಾಕ್ತಾರಂತೆ. ಗಾಳಿಗೆ ಯಾಕಪ್ಪ ಬಿಟ್ಟಿದ್ಯಾ? ಗಾಳಿಗೂ ಹಾಕ್ಬಿಡಿ, ಎಲ್ಲ ಮುಗ್ದೋಯ್ತಲ್ಲ. ಹಂಗಾರೆ ಈ ಕರ್ನಾಟಕದಲ್ಲಿ ಟ್ಯಾಕ್ಸ್ ಯಾವುದು ಉಳಿಯೋದೇ ಇಲ್ಲ. ಗಾಳಿಗೆ ಒಂದು ಹಾಕ್ಬಿಡಿ ಅವ್ರು. ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗೂ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಈ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಆಸ್ಪತ್ರೆಗಳು, ಬಡವ ರೋಗ ಆಸ್ಪತ್ರೆ, BPL ಕಾರ್ಡ್ ಇರುವಂತ, ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತ ರೋಗಿಗಳು, ಬಡವ ರೋಗ ಅಂತ ಆಸ್ಪತ್ರೆಗಳು. ಈ ಮನೆಯಾಳ ಕಾಂಗ್ರೆಸ್ ಅವರು ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಈ ರೀತಿ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದಾರಲ್ಲ, ಇದನ್ನ ರದ್ದಾಗಬೇಕು. 94ನೇ ಇಸ್ವಿಯಲ್ಲಿ ನೀವು ತಂದಿರುವಂತ ಗೆಜೆಟ್ ಅದನ್ನ ವಾಪಸ್ ಪಡಿಬೇಕು. ಮತ್ತೆ ರೈತರ ಜಮೀನು, ನೀವೇನು ಹೇಳ್ತಾ ಇದ್ದೀರಾ, ರೈತರ ಜಮೀನು ನೋಟಿಸ್ ವಾಪಸ್ ತಗೊಂಡ್ರೆ ಏನು ಆಗಲ್ಲ. ನೋಟಿಸ್ ವಾಪಸ್ಸಿಂದ ಏನು ಆಗಲ್ಲ. ಈಗ ಪೊಲೀಸರು ಯಾವುದೋ ಕೇಸ್ ಹಾಕ್ಬಿಡ್ತಾರೆ, FIR ಆಗಿದೆ, ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ನೋಟಿಸ್ ಕೊಡಬೇಡಪ್ಪ ಅಂದ್ರೆ ನೋಟಿಸ್ ಕೊಡಲ್ಲ ಅಷ್ಟೇ. ಕೇಸ್ ಹಂಗೆ ಇರ್ತೈತೆ. ಈ ವಕ್ಫ್ ಬೋರ್ಡ್ ಪಾಣಿನಲ್ಲಿ ಚೇಂಜ್ ಆಗಬೇಕು. ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲ್ಸಕ್ಕೆ ಬರದೇ ಇರೋಂಥದ್ದು. ಎಷ್ಟು ಸಿದ್ದರಾಮಯ್ಯ ಹುಷಾರು, ಎಲೆಕ್ಷನ್ ಬಂತು ನೋಟಿಸ್ ವಾಪಸ್ ತಗೊಳ್ಳಿ ಅಂದ್ರು. ರೇಷನ್ ಕಾರ್ಡ್ ಗಲಾಟೆ ಆಯ್ತು, ಏನ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೆ ನಾವು ತೆಗಿಬಾರ್ದಾ? ಸರ್ಕಾರಿ ನೌಕರನ್ನ ತೆಗಿಬಾರ್ದಾ? ಮನೆಯಾಳ ಕಾಂಗ್ರೆಸ್ ಅವರೇ, ಈ ರಾಜ್ಯದಲ್ಲಿ ಆಡಳಿತ ಮಾಡಿರೋರು ನೀವೇ. ಬಿಜೆಪಿ 8 ವರ್ಷ ಆಡಳಿತ ಮಾಡಿರೋದು, 8 ವರ್ಷ. ಉಳಿದಿದ್ದ ಅವಧಿ ನೀವೇ. ಅವ್ರ ರೇಷನ್ ಕಾರ್ಡ್ ಯಾಕೆ ಕೊಟ್ರಿ? ಎಷ್ಟು ಲಂಚ ಇಸ್ಕೊಂಡ್ರಿ? ಎಷ್ಟು ದುಡ್ಡು ಇಸ್ಕೊಂಡು ಕೊಟ್ರಿ ಅವ್ರಿಗೆಲ್ಲ? ದುಡ್ಡು ಇಸ್ಕೊಂಡು ಕೊಟ್ಟಿದ್ದು ನೀವೇ. ಈಗ ಇನ್ಕಮ್ ಟ್ಯಾಕ್ಸ್, ನಾನು ಅಲ್ಲಿ ಹೋದಾಗ ಕೇಳಿದೆ ಮೊನ್ನೆ ಮಹಾಲಕ್ಷ್ಮಿ ಲೇಔಟಲ್ಲಿ, ಅವ್ರು ಯಾರೋ ಬೋಂಡ ಅಂಗಡಿ ಇಡಕ್ಕೆ 25,000 ಲೋನ್ ತಗೊಂಡಿದ್ದಾರೆ. ಅದಕ್ಕೆ ಬ್ಯಾಂಕ್ ಅವ್ರು ಹೇಳಿದಂತೆ ನೀವು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಂದ್ರಿ ಅಂತ. ಅವರು ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಲ್ಲ ಅಂತ ಸರ್ಟಿಫಿಕೇಟ್ ತಂದಿದ್ದಾರೆ. ಅದ್ರ ಮೇಲೆ ಅವ್ರದ್ದು ರದ್ದು. ಆಟೋ ರಿಕ್ಷಾದವನು ಲೋನ್ ತಗೊಂಡು ಆಟೋ ರಿಕ್ಷಾ ತಗೊಂಡಿದ್ದಾನೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದಂತ ನೀನು ಇನ್ಕಮ್ ಟ್ಯಾಕ್ಸ್ ಒಂದು ನೋ ಟ್ಯಾಕ್ಸ್ ಕಟ್ಟಲ್ಲ ಅಂತ ತಂದು, ಅದಕ್ಕೂ ಅವನಿಗೂ ಕ್ಯಾನ್ಸಲ್. ಆಟೋ ರಿಕ್ಷಾದವ್ರಿಗೂ ಕ್ಯಾನ್ಸಲ್, ಹೂ ಮಾರೋರು ಕ್ಯಾನ್ಸಲ್,
ತರಕಾರಿ ಮಾರೋರು ಕ್ಯಾನ್ಸಲ್. ಈಗ ಸಿದ್ದರಾಮಯ್ಯನವರು ನಾನು ಬಡವರ ಪರ ಇರೋದ್ರಿಂದ ಬಿಜೆಪಿ ಅವರು ನನ್ನ ಮೇಲೆ ಮೂಡಾ ಕೇಸ್ ಹಾಕಿದ್ದಾರೆ. ನೀನು ಯಾವ ಸೀಮೆ ಬಡವರ ಪರನಪ್ಪ? ನೀನು ಏನ್ ಬಿಟ್ಟಿದೀಯಾ? ಹಾಲು ಬಿಟ್ಟಿದೀಯಾ? ಹಾಲು ಅಂದ್ಮೇಲೆ ₹3 ಟ್ಯಾಕ್ಸ್. ಆಲ್ಕೋಹಾಲು ಸಾಯಂಕಾಲದೊತ್ತೇನೋ ಅದ್ರ ಮೇಲೂ ಟ್ಯಾಕ್ಸ್. ಸ್ಟ್ಯಾಂಪ್ ಡ್ಯೂಟಿ ನಾವಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ 10% ಕಡಿಮೆ ಮಾಡಿದೆ. ಯಾರು 40 ಲಕ್ಷದೊಳಗಡೆ ಮನೆ ತಗೊಂತಾರೆ ಅವ್ರಿಗೆಲ್ಲ 10% ಡಿಸ್ಕೌಂಟ್ ಕೊಟ್ಟೆ. ನೀವು 250% ರೈಸ್ ಮಾಡಿದ್ದೀರ. 250%. ಅದಾಯ್ತು. ಈಗ ರೇಷನ್ ಕಾರ್ಡ್ ರದ್ದು. ಅಲ್ಲಿ ಉಳುಮೆ ಮಾಡೋ ಜಮೀನು ಯಾರು ಅನ್ನ ಕೊಡ್ತಾನೆ ರೈತ, ಅದಕ್ಕೆ ಕನ್ನ. ಇಲ್ಲಿ ಯಾರಿಗೆ ಅನ್ನ ತಿನ್ನಬೇಕು ಬಡವರು, ಆ ರೇಷನ್ ಕಾರ್ಡು ಅದಕ್ಕೂ ಕನ್ನ. ಆಸ್ಪತ್ರೆಗೆ ಏನೋ ಕಾಯಿಲೆ ಬಂತಪ್ಪ, ಈ ಕಾಟಕ್ಕೆ, ಸಿದ್ದರಾಮಯ್ಯನ ಕಾಟಕ್ಕೆ ಕಾಯಿಲೆ ಬಂದ್ಬಿಡ್ತು ಅಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಕನ್ನ. ಈ ಕನ್ನದ ರಾಮಯ್ಯ ಇವರು. ಕನ್ನ ಹಾಕೋ ರಾಮಯ್ಯ ಯಾವುದು ಬಿಡಲ್ಲ. ಈ ಕಳ್ಳರಿರ್ತಾರಲ್ಲ, ಕನ್ನ ಹಾಕದೆ ಅವ್ರ ಕೆಲಸ. ಹಂಗೆ ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಬಡವರ ಮೇಲೆ ಕನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಈ ಕನ್ನ ಹಾಕಿ ನೀವು ಬಡವರ ಅನ್ನ ಕಿತ್ತಿದ್ದೀರಾ, ನಿಮ್ಗೆ ಸಿಗುವಂಥದ್ದು ಘೋರ ನರಕನೇ. ನನ್ಗನ್ಸ್ತೈತೆ ನರಕದಲ್ಲೂ ಕಷ್ಟನೇ. ಈ ಲೆವೆಲ್ ಕೇಸ್ಗೆ ನರಕದಲ್ಲೂ ಇವ್ರಿಗೆ ಇದಿಲ್ಲ. ಬೇರೆ ಇನ್ನೊಂದು ನರಕ, ಹೊಸ ನರಕ ಸೃಷ್ಟಿ ಮಾಡ್ಬೇಕು ಇವ್ರಿಗೋಸ್ಕರ. ಬಡವ್ರ ಅನ್ನ ತಿಂದಿದ್ದೀರಾ, ಬಡವ್ರ ಆಸ್ಪತ್ರೆಗೆ ಹೋದ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ರೈತರು, ಅನ್ನ ಕೊಡೋ ರೈತರು, ಅವ್ರ ಜಮೀನನ್ನ ಲೂಟಿ ಹೊಡಿತಾ ಇದ್ದೀರಾ. ಈ ಎಲ್ಲ ಪಾಪ ನಿಮ್ಮ ಮೇಲೆ ಬಂದಿದೆ. ಈ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಲ್ಯಾಂಡ್ ಜಿಹಾದ್ ಹೆಸರಲ್ಲಿ ವಕ್ಫ್ ಬೋರ್ಡ್ ಏನು ಅಕ್ರಮ ಮಾಡ್ತಾ ಇದೆ, ಇದು ಬಯಲಿಗೆಳೆಯದೆ ನಮ್ಮ ವಿರೋಧ ಪಕ್ಷದ ಕೆಲಸ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವರು ಈ ಬಿಲ್ಲನ್ನ ತಂದು ರೈತರ ಜಮೀನನ್ನ ಉಳಿಸ್ಬೇಕು, ಮಠ ಮಂದಿರಗಳ ಜಮೀನನ್ನ ಉಳಿಸ್ಬೇಕು, ವಿಶ್ವೇಶ್ವರಯ್ಯನವರು ಓದಿರೋ ಶಾಲೆ ಉಳಿಬೇಕು, ವಿಧಾನಸೌಧ ಉಳಿಬೇಕು, ಲಾಲ್ಬಾಗ್ ಉಳಿಬೇಕು, ಮಂತ್ರಾಲಯ ದೇವಸ್ಥಾನ ಉಳಿಬೇಕು. ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿ ಅವರು. ಸೂಪರ್ ಮ್ಯಾನ್ ಆಗಿ ಬರಬೇಕು. ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಮೋದಿಯವರೇ ಹವಾ. ಈ ಮೋದಿಯವರ ಹವಾ ಬಂದ್ಮೇಲೆ ಸಿದ್ದರಾಮಯ್ಯನವ್ರು ಅಷ್ಟೊತ್ತು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಪರಮೇಶ್ವರ್ ಹೇಳ್ಬಿಟ್ಟವ್ರೆ, ಮೈಸೂರಲ್ಲಿ ಬೇಗ ಕಾಂಗ್ರೆಸ್ ಭವನ ಕಟ್ಬಿಡಿ, ಅವ್ರು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ, ಸನ್ನಿವೇಶ ಬಹಳ ಕ್ರಿಟಿಕಲ್ ಇದೆ, ICUನಲ್ಲಿದೆ, ವೆಂಟಿಲೇಟರ್ ಹಾಕಿದಿರಿ. ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು. ಸಿದ್ದರಾಮಯ್ಯನನ್ನ ಇಳಿಸಕ್ಕೆ ಗುಂಡಿ ತೋಡ್ತಾ ಇರೋರು ಇವರೇ ಅಲ್ಲ. ಅದರಿಂದ ಬಹಳ ದಿನ ಸಿದ್ದರಾಮಯ್ಯ ಇಷ್ಟು ಕರ್ಮ ಮಾಡಿದ್ಮೇಲೆ ಸಿದ್ದರಾಮಯ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಬಿಜೆಪಿಯ ನಮ್ಮ ಅಧ್ಯಕ್ಷರು 3 ಜನ ಅಧ್ಯಕ್ಷರು ಕೂಡ ಈ ಹೋರಾಟಕ್ಕೆ ಬೆಂಗಳೂರಲ್ಲಿ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಆಸ್ತಿ ಉಳಿಬೇಕು, ನಮ್ಮ ಆಸ್ತಿ ನಮ್ಮ ಹಕ್ಕು ಉಳಿಬೇಕು. ಪಾಪ ನಮ್ಮ ಜಯನಗರದ MLA ಉಳಿತಾ ಇದ್ದಾನೆ. ನಮ್ಮ ಟ್ಯಾಕ್ಸು ಅವರು ಫೈಟ್ ಮಾಡ್ತಾವ್ರೆ. ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ. ಅವ್ರಿಗೆ ಯಾರು ಉಪಮುಖ್ಯಮಂತ್ರಿ ತಗ್ಗಿ ನಡಿಬೇಕು, ತಗ್ಗಿ ನಡಿಬೇಕು ಅಂತ ಪಾಳೆಗಾರಿಕೆ ಮಾತಾಡ್ತಾವ್ರೆ. ಪಾಳೆಗಾರಿಕೆ. ನಾನು ಕೇಳ್ತೀನಿ ಅವ್ರಿಗೆ, ಆಯ್ತಪ್ಪ ನೀನು ಅನುದಾನ ಕೊಡದೆ ತಗ್ಗಿ ನಡಿಬೇಕು ಅಂತ ಹೇಳಿದೆಯಲ್ಲ, ನೆನ್ನೆ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದೀರಲ್ಲ, ಅವರು ಬೇಕಾದಷ್ಟು ಬೈದಿದ್ದೀರ, ಬೇಕಾದಷ್ಟು ಬೈದವ್ರೆ, ಅವರು ಬೈದವ್ರೆ. ಅವ್ರೇನಾದ್ರು ನಿಮ್ಮನ್ನ ತಗ್ಗಿ ನಡಿಬೇಕು ಅಂದ್ರೆ ನಿನ್ ಕತೆ ಏನು? ನಿನ್ ಕತೆ ಏನು? ಪ್ರಜಾಪ್ರಭುತ್ವ ಇದು. ದಾದಾಗಿರಿ ಗೂಂಡಾಗಿರಿ ಎಲ್ಲ ನಡೆಯಲ್ಲ. ಅದನ್ನು ಹೋರಾಟ ಮಾಡ್ತೀರಿ ನಾವು. ಇವತ್ತು ಮುಖ್ಯವಾಗಿ ನಾವು ಈ ವಕ್ಫ್ ಬೋರ್ಡ್ ಆಸ್ತಿ ಏನು ನುಂಗುತ್ತಾ ಇದೆ, ಕ್ಯಾನ್ಸರ್ ರೀತಿ ಹರಡ್ತಾ ಇದೆ, ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ.
ತಾವೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಠದ ಜಾಗಕ್ಕೂ ಬೇಲಿ ಹಾಕಿದ ಸರ್ಕಾರಕ್ಕೆ, ಶಾಲೆಯ ಜಮೀನಿಗೂ ಬೇಲಿ ಹಾಕಿದ ಸರ್ಕಾರಕ್ಕೆ, ದೇವಸ್ಥಾನದ ಆಸೆಗೂ ಬೇಲಿ ಹಾಕಿದ ಸರ್ಕಾರಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.